ಕೊನೆಗೂ ಮಂಡ್ಯ ಮಹಾಯುದ್ಧ ಮುಕ್ತಾಯವಾಗಿದೆ. ಈಗೇನಿದ್ರು ಲೆಕ್ಕಾಚಾರ ಗೆಲ್ಲೋದು ಸುಮಲತಾನ ನಿಖಿಲ್ ಅಂತ. ಮಂಡ್ಯ ಮಹಾಯುದ್ಧ ಮುಕ್ತಾಯವಾಗಿದೆ. ಮಂಡ್ಯದಲ್ಲಿ ಹಾಗಾದ್ರೆ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಲೆಕ್ಕಾಚಾರ ಶುರುವಾಗಿದೆ. ಸಕ್ಕರೆ ನಾಡಿನಲ್ಲಿ ಸಿಹಿ ಯಾರಿಗೆ? ಸುಮಲತಾಗೆ ಸಿಹಿ ಸಿಗುತ್ತಾ ಅಥವಾ ನಿಖಿಲ್ಗೆ ಸಿಹಿನ? ಮತಬೇಟೆ ಬಳಿಕ ಈಗ ಮಂಡ್ಯ ರಣಕಣ ಹೇಗಿದೆ, ಏನು ಮಾತುಕತೆ ನಡೀತಾ ಇದೆ? ಮತದಾನ ಮುಕ್ತಾಯವಾಗಿದೆ, ಒಳ್ಳೆ ಪ್ರಮಾಣದಲ್ಲೇ ಮತದಾನವಾಗಿದೆ. ಈಗ ಮಂಡ್ಯದಲ್ಲಿ ಶುರುವಾಗಿದೆ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ಲೆಕ್ಕಾಚಾರ. ಓಕೆ, ಕಳೆದ ಒಂದು ತಿಂಗಳಿನಿಂದ ಸೂಜಿಗಲ್ಲಿನಂತೆ ಜನರನ್ನ ಅಟ್ರಾಕ್ಟ್ ಮಾಡಿದ್ದಂತಹ ಲೋಕಸಭಾ ಕ್ಷೇತ್ರ ಅಂತಂದರೆ ಅದು ಮಂಡ್ಯ. ಸೊ ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಷ್ಗೆ ಬೆನ್ನೆಲುಬಾಗಿ ಜೋಡೆತ್ತುಗಳಾದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ರಾಕಿಂಗ್ ಸ್ಟಾರ್ ಯಶ್, ಮತ್ತೊಂದು ಕಡೆ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿಗೆ ಇಡೀ ಮಂಡ್ಯದ ಸಂಪೂರ್ಣ JDS ಶಾಸಕರ ಬೆಂಬಲ ಸಿಕ್ಕಿತ್ತು. JDS ಶಾಸಕರಷ್ಟೇ ಅಲ್ಲ, JDSನ ಶಾಸಕರು, ಮಂತ್ರಿಗಳು, MLC, ಸಂಸದರು ಎಲ್ಲ ಸೇರಿಕೊಂಡು ಒಂದು ಕಡೆ ಪ್ರಚಾರ ಮಾಡಿದ್ರೆ, ಮತ್ತೊಂದು ಕಡೆ ಸ್ಯಾಂಡಲ್ವುಡ್ನ ತಾರಾ ಬಳಗದವರು ಕೆಲವರೆಲ್ಲರೂ ಕೂಡ ಸುಮಲತಾ ಪರ ನಿಂತರು. ಎರಡೂ ಕಡೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಒಳ್ಳೆ ಪ್ರಮಾಣದಲ್ಲಿ ವೋಟಿಂಗ್ ಬೇರೆ ಆಗಿದೆ, 70%ಗಿಂತ ಜಾಸ್ತಿ ಅಂತಂದರೆ. ಹಾಗಾಗಿ ಈಗ ಲೆಕ್ಕಾಚಾರ ಇಷ್ಟು ಪ್ರಮಾಣದಲ್ಲಿ ವೋಟಿಂಗ್ ಆಗಿರ್ತಕ್ಕಂಥದ್ದು ಯಾರಿಗೆ ಪ್ಲಸ್, ಯಾರಿಗೆ ಮೈನಸ್.